ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, FDA, PSC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗುವಂಥ ಭಾರತ ಸಂವಿಧಾನದ ಅತಿ ಸಂಭವನೀಯ 50 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಈ ಕೆಳಗಿನ ಯಾವ ರಾಷ್ಟ್ರವು ದ್ವಿಪೌರತ್ವ ಪದ್ಧತಿಯನ್ನ ಹೊಂದಿದೆ? ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಅಮೆರಿಕ ದೇಶದಲ್ಲಿ ದ್ವಿಪೌರತ್ವ ಪದ್ಧತಿಯನ್ನ ಕಾಣ್ತೀವಿ. ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ರಾಜ್ಯ ಹಂತದಲ್ಲಿ ಒಂದು ಪೌರತ್ವ ವ್ಯವಸ್ಥೆ ಇದ್ರೆ ಇಡೀ ದೇಶಕ್ಕೆ ಒಂದು ಪೌರತ್ವ ವ್ಯವಸ್ಥೆಯನ್ನ ಹೊಂದಿದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಇವು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಕಾಣುತ್ತೇವೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಇವುಗಳ ಒಟ್ಟು ಸಂಖ್ಯೆ 11. ಸಂವಿಧಾನ ನಮಗೆ ಒದಗಿಸಿರುವಂತಹ ಸೌಲಭ್ಯಗಳನ್ನ ಅಥವಾ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಕರೆದಾಗ ಭಾರತದ ಪ್ರಜೆಯಾಗಿ ನಾವು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಅವುಗಳ ಒಟ್ಟು ಸಂಖ್ಯೆ ಪ್ರಸ್ತುತ 11. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ರಾಷ್ಟ್ರಪತಿ ಭವನದ ನಿರ್ಮಾತೃ ಅಥವಾ ವಾಸ್ತುಶಿಲ್ಪಿ ಯಾರು? ಇದಕ್ಕೆ ಸರಿ ಉತ್ತರ ಎಡ್ವಿನ್ ಲುಟೆನ್ಸ್ ರವರು. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸ್ತಾರೆ? ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ನೀಡಿರುವಂತಹ ಆಯ್ಕೆಗಳಲ್ಲಿ ಲೋಕಸಭಾ ಸ್ಪೀಕರ್ ಅವರನ್ನ ಆಯ್ಕೆ ಮಾಡೋದಿಲ್ಲ. ಇನ್ನು ನೀಡಿರುವಂತಹ 3 ಆಯ್ಕೆಗಳೇನಿದ್ದಾವೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆದರೆ ಲೋಕಸಭಾ ಸ್ಪೀಕರ್ ಅನ್ನ ಲೋಕಸಭಾ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಿರುವುದರ ಬಹುಮುಖ್ಯ ಉದ್ದೇಶ ಏನು? ಇದಕ್ಕೆ ಸರಿ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ರೂಪಿಸುವ ಸಲುವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಲಾಗಿದೆ. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾದಂತಹ ವರ್ಷ ಯಾವುದು? ಮೊದಲಿಗೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿತ್ತು. ಅದನ್ನ ತೆಗೆದುಹಾಕಲಾದಂತಹ ವರ್ಷ 1979. 44ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿನಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನುಬದ್ಧ ಹಕ್ಕು ಆಗಿದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಹೇರಬಹುದಾದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇದನ್ನ ತಿಳಿಸುವಂತಹ ವಿಧಿ 352ನೇ ವಿಧಿ ಅನ್ವಯ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವರು. ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಷ್ಟ್ರಪತಿಯವರು. ಎಲ್ಲ ರಾಜ್ಯಗಳಿಗೂ ರಾಜ್ಯಪಾಲರನ್ನ ನೇಮಕ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ರಾಷ್ಟ್ರಪತಿಯವರು ಇಚ್ಛೆ ಪಡುವಷ್ಟು ದಿನಗಳ ಕಾಲ ರಾಜ್ಯಪಾಲರು ಆಯಾ ರಾಜ್ಯದ ರಾಜ್ಯಪಾಲರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನ ಅಳವಡಿಸಿಕೊಳ್ತಾರೆ 1976ರಲ್ಲಿ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ?
ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ? ಇದಕ್ಕೆ ಸರಿ ಉತ್ತರ, ರಾಜ್ಯಪಾಲರು ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡ್ತಾರೆ. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ, 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಭಾರತದಲ್ಲಿ ಪ್ರಥಮ ಜನಗಣತಿ ನಡೆದಂತ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ, ಪಾಪ್ಯುಲೇಷನ್ ಸೆನ್ಸಸ್ ಅಂತ ಕರಿತೀವಿ. ಸರಿಯಾದಂತಹ ಉತ್ತರ 1871ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಕಾರ್ಯ ಆರಂಭವಾಯಿತು. ಡೆಮೋಕ್ರೇಸಿಯಾ ಎಂಬುದರಲ್ಲಿ ಡೆಮೋಸ್ ಎಂಬ ಪದ ಏನರ್ಥವನ್ನ ಕೊಡುತ್ತೆ? ಇದಕ್ಕೆ ಸರಿ ಉತ್ತರ, ಪ್ರಜೆಗಳು ಅಂತೇಳಿ. ಡೆಮೋಕ್ರೇಷಿಯಾ ಅಥವಾ ಡೆಮೋಕ್ರಸಿ ಎನ್ನುವಂಥದ್ದು ಡೆಮೋಸ್ ಮತ್ತು ಕ್ರೇಷಿಯೋ ಎಂಬ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದ್ದು, ಇದರಲ್ಲಿ ಡೆಮೋಸ್ ಎಂಬುದು ಪ್ರಜೆಗಳು, ಕ್ರೇಷಿಯೋ ಎಂಬುದು ಅಧಿಕಾರ ಎಂಬುದನ್ನು ಸೂಚಿಸುತ್ತದೆ. ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವಂತ ನ್ಯಾಯಾಲಯವಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು? ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿದ್ದು 2 ಆಯುಕ್ತರನ್ನ ಕೇಂದ್ರ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ಇದಕ್ಕೆ ಸರಿ ಉತ್ತರ, ಪ್ರಥಮ ಬಾರಿಗೆ ರಾಜಸ್ಥಾನ, ಅದಾದ ನಂತರ ಆಂಧ್ರ ಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ 1959ರಲ್ಲಿ ಜಾರಿಗೆ ಬರುತ್ತೆ. ಈ ಕೆಳಗಿನ ಯಾವ ದೇಶದಲ್ಲಿ ಬಹುಪಕ್ಷ ಚುನಾವಣಾ ಪದ್ಧತಿ ರೂಢಿಯಲ್ಲಿದೆ? ಅಂದ್ರೆ ಅನೇಕ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸರ್ಕಾರಗಳನ್ನು ರಚನೆ ಮಾಡ್ತಾರೆ. ಇಂತಹ ಒಂದು ಬಹುಪಕ್ಷ ಚುನಾವಣಾ ಪದ್ಧತಿಯನ್ನು ಒಳಗೊಂಡಿರುವಂತಹ ದೇಶ ಭಾರತ ದೇಶವಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದಂಥ ತಿದ್ದುಪಡಿ ಯಾವುದು? ಇದಕ್ಕೆ ಸರಿ ಉತ್ತರ, 42ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನ ನೀಡಿದ್ದಾರೆ. ಸಾಲಿಸಿಟರ್ ಜನರಲ್ ರವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಇದಕ್ಕೆ ಸರಿ ಉತ್ತರ, 3 ವರ್ಷಗಳು. ಸಾಲಿಸಿಟರ್ ಜನರಲ್ ರವರು ಆಯ್ಕೆಯಾದ ನಂತರ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ. ಕರ್ನಾಟಕದಲ್ಲಿ ಪ್ರಸ್ತುತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರು? ಇದಕ್ಕೆ ಟಿ.ಎಂ. ವಿಜಯ್ ಭಾಸ್ಕರ್ ಅಥವಾ ತಮಾ ವಿಜಯ್ ಭಾಸ್ಕರ್ ಅವರು ಪ್ರಸ್ತುತ ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆ ಶಾಶ್ವತ ಸದನವಾಗಿದ್ದರೂ ಸಮೇತ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುವಂತಹ ಪ್ರಕ್ರಿಯೆ ಇದೆ. ಹಾಗಾದರೆ ನಿವೃತ್ತರಾಗಿರುವಂತಹ ಸಂಖ್ಯೆ 1/3 ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂತಹ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ಸಂಸತ್ ಅಧಿವೇಶನ ಮುಂದುವರಿಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು? ಸಂಸತ್ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಇರಬೇಕಾದಂತಹ ಸದಸ್ಯರ ಕನಿಷ್ಠ ಹಾಜರಾತಿ 10%. ಈ ಕೆಳಗಿನ ಯಾವ ಸಂವಿಧಾನದ ವಿಧಗಳಾಗಿವೆ? ಇಡೀ ಜಗತ್ತಿನಲ್ಲಿ ಸಂವಿಧಾನಗಳನ್ನು ಕಾಣ್ತೀವಲ್ವಾ? ಹಾಗಾದ್ರೆ ಸಂವಿಧಾನ ಎಷ್ಟು ರೀತಿಯ ಸಂವಿಧಾನಗಳನ್ನು ಹೊಂದಿದ್ದಾವೆ? ನಮ್ಯ, ಲಿಖಿತ, ಅನಮ್ಯ, ಅಲಿಖಿತ. ಇದಕ್ಕೆ ಸರಿ ಉತ್ತರ, ಮೇಲಿನ ಎಲ್ಲವೂ. ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ನೀಡಿರುವಂತಹ 4 ಜನ ರಾಷ್ಟ್ರಪತಿಗಳಲ್ಲಿ ಚುನಾವಣೆ ಇಲ್ಲದೆ ಆಯ್ಕೆಯಾದಂತಹ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ ಅವರು. ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂಥ ವರ್ಷ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ 1993. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು.
ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವುದು ಈ ಒಂದು ನೀತಿ ಏನನ್ನ ಸೂಚಿಸುತ್ತದೆ? ಪ್ರಾದೇಶಿಕತೆ, ಕೋಮುವಾದ, ಅವಕಾಶವಾದ, ಜಾತಿವಾದ. ಇದಕ್ಕೆ ಸರಿ ಉತ್ತರ ಕೋಮುವಾದ. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಕೋಮುವಾದ ಎಂದು ಕರೆಯುತ್ತಾರೆ. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮಾ ಪತ್ರವನ್ನು ಸಲ್ಲಿಸಬೇಕು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಲೋಕಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು ಸ್ಪೀಕರ್ ಅವರಿಗೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ ಡಿಸಿ. ಅಮೆರಿಕದ ರಾಜಧಾನಿಯಾದಂತಹ ವಾಷಿಂಗ್ಟನ್ ಡಿಸಿನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿಯನ್ನ ಕಾಣಬಹುದು. ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? 8ನೇ ಅನುಸೂಚಿ ಸಂಬಂಧಿಸಿರುವಂತಹ ವಿಷಯ ಭಾಷೆಗಳ ಪಟ್ಟಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು 8ನೇ ಅನುಸೂಚಿ ಒಳಗೊಂಡಿದೆ. ಹೊಂದಿಸಿ ಬರೆಯಿರಿ. ಭಾರತ ಸಂವಿಧಾನಕ್ಕೆ ಎರವಲು ಪಡೆಯಲಾದಂತಹ ದೇಶಗಳು ಮತ್ತು ವಿಷಯಗಳನ್ನು ನೀಡಲಾಗಿದೆ. ಜಪಾನ್, ಐರ್ಲೆಂಡ್, ಆಸ್ಟ್ರೇಲಿಯಾ, USA. ಕಾನೂನಿನ ಪ್ರಕ್ರಿಯೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಮವರ್ತಿ ಪಟ್ಟಿ. ಇದಕ್ಕೆ ಸರಿ ಉತ್ತರವನ್ನು ನೋಡೋಣ. ಜಪಾನ್ ಎ ಅಂದ್ರೆ ಜಪಾನ್ ಕಾನೂನಿನ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಜಪಾನ್ ದೇಶ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ. 2C ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳು, ಆಸ್ಟ್ರೇಲಿಯಾ ಡಿ ಸಮವರ್ತಿ ಪಟ್ಟಿ, ಹಾಗೆಯೇ ಅಮೆರಿಕ ಸಂವಿಧಾನ ಮೂಲಭೂತ ಹಕ್ಕುಗಳು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವಂತಹ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. 3 ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕಾಣ್ತೀವಿ: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಇದರ ಬಹುಮುಖ್ಯ ಉದ್ದೇಶ ಅಥವಾ ಒಳಗೊಂಡಿರುವ ತತ್ವ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಕಾನೂನು ಬಾಹಿರ ಬಂಧನದ ವಿರುದ್ಧ ಹೊರಡಿಸುವಂತಹ ರಿಟ್ ಯಾವುದು? ABS ಕಾರ್ಪಸ್ ಅಂತ ಕರಿತೀವಿ. ಇವುಗಳಲ್ಲಿ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಲ್ಲ? ನೀಡಿರುವಂತಹ 4 ದೇಶಗಳಲ್ಲಿ ಯಾವ ದೇಶ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ? ಮೇಲಿನ ಎಲ್ಲವೂ ಸಮೇತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಇನ್ನೊಂದು ಬಿಟ್ಟಿದ್ದಾರೆ ಚೀನಾ. ಒಟ್ಟು 5 ರಾಷ್ಟ್ರಗಳು ಪ್ರಸ್ತುತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸಾರ್ಕ್ ಸಂಘಟನೆ ಉದ್ಘಾಟನೆಯಾದಂತಹ ವರ್ಷ ಯಾವುದು? ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ಈ ಒಂದು ಸಂಘಟನೆ ಉದ್ಘಾಟನೆಯಾದಂತಹ ವರ್ಷ 1985. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ನೀಡುವಂತ ಗಡುವು ಎಷ್ಟು? ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದ ಮೇಲೆ ಎಷ್ಟು ದಿನಗಳ ಒಳಗಾಗಿ ರಾಜ್ಯಸಭೆಯು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು? 14 ದಿನಗಳ ಒಳಗಾಗಿ ಹಣಕಾಸು ಮಸೂದೆ ಒಪ್ಪಿಗೆಯನ್ನು ಸೂಚಿಸಬೇಕು ರಾಜ್ಯಸಭೆ. ಇಲ್ಲ ಅಂತ ಹೇಳಿದ್ರೆ ಹಣಕಾಸು ಮಸೂದೆ ಪಾಸ್ ಆಗಿದೆ ಅಂತೇಳಿ ಲೋಕಸಭೆಯೇ ಘೋಷಣೆಯನ್ನ ಮಾಡುತ್ತೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ಕೇಂದ್ರ ಹಂತದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಇರುವಂತಹ ಅನುಚ್ಛೇದಗಳಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದ 243ನೇ ಅನುಚ್ಛೇದ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನಸಭಾ ಸದಸ್ಯರ 1/3 ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಿರಬೇಕು ಅಂತ ನಿಯಮ ಇದೆ. ಅದರಂತೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಒಟ್ಟು ಸಂಖ್ಯೆ 75 ಜನ ಒಳಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶೀಘ್ರವಾಗಿ ನ್ಯಾಯ ದೊರಕಿಸಲು ಇರುವಂತಹ ನ್ಯಾಯಾಲಯಗಳು ಲೋಕ ಅದಾಲತ್ ನ್ಯಾಯಾಲಯಗಳು ಅಂತ ಕರಿತೀವಿ. ಇವನ್ನ ಸ್ಥಾಪನೆ ಮಾಡಿರುವಂತಹ ಉದ್ದೇಶ ಶೀಘ್ರವಾಗಿ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥದ್ದು. ಮಂಜೂರಾದ ಹಣಕಾಸು ಮಸೂದೆ ಶಾಸನವಾಗಬೇಕಾದರೆ ಈ ಕೆಳಗಿನ ಯಾರ ಸಹಿ ಅವಶ್ಯಕವಾಗಿದೆ? ಹಣಕಾಸು ಮಸೂದೆ ಶಾಸನವಾಗಿ ಜಾರಿಗೆ ಬರಬೇಕಾದರೆ ರಾಷ್ಟ್ರಪತಿಯವರ ಸಹಿ ಅವಶ್ಯಕವಾಗಿದೆ. ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಇನ್ನು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಭೂಸೇನಾ ಮುಖ್ಯಸ್ಥರನ್ನ ಕಮಾಂಡೆಂಟ್ ಅಂತ ಕರೆಯುವರು.
ಯಾವ ತಿದ್ದುಪಡಿಯ ಅನ್ವಯ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ? 93ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಶಿಕ್ಷಣವನ್ನ ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಮುಂಬರುವ ನೇಮಕಾತಿ ಪರೀಕ್ಷೆಗಳಿಗೆ ಅತಿ ಸಂಭವನೀಯ 50 ಪ್ರಶ್ನೆಗಳ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರಬಹುದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? 2ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.